ಬೆಂಗಳೂರಲ್ಲಿ ಜಲಮಂಡಳಿಯ ಏನಿದೆ ನೀರು ಕಾವೇರಿ ನೀರು ಬಿಡುತ್ತಲ್ಲ, ಆ ಕಾವೇರಿ ನೀರಿಗೆ ಕೊಳಚೆ ನೀರು ಮಿಕ್ಸ್ ಆಗ್ತಾ ಇದೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ನಿಜಕ್ಕೂ ಕೂಡ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ಒಂದು ವಿಚಾರವಾಗಿ ಜಲಮಂಡಳಿಯ ಎಡವಟ್ಟಿಗೆ ಏನಾಗ್ಬಿಟ್ಟಿದೆ, ಇಲ್ಲಿ ಕುಡಿಯುವ ನೀರಿಗೆ ಕೊಳಚೆ ನೀರು ಮಿಕ್ಸ್ ಆಗ್ತಾ ಇದೆ. ಜನರು ಕಂಗಾಲಾಗ್ತಾ ಇದ್ದಾರೆ ಜಲಮಂಡಳಿಯ ಒಂದು ಎಡವಟ್ಟಿಗೆ. ಆದರಾಯನಪುರ VS ಗಾರ್ಡನ್ನಲ್ಲಿ ಶುದ್ಧ ನೀರಿಗೆ ಹಾಹಾಕಾರ ಕೇಳಿ ಬರ್ತಾ ಇದೆ. ಕಳೆದ ಹಲವು ವರ್ಷಗಳಿಂದ ಜಲಮಂಡಳಿ ಕಾವೇರಿ ನೀರಿನಲ್ಲಿ ಸಮಸ್ಯೆ ಎದುರಾಗಿದೆ. ಮೀಟರ್ ಹಾಕಿಸಿಕೊಂಡು ನೀರಿಗೆ ಶುಲ್ಕ ಕಟ್ಟುವಂತಹ ಒಂದು ಸ್ಥಳೀಯರೇನಿದ್ದಾರೆ ಅವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕುಡಿಯೋಕೆ ಆಗಿರ್ಬೋದು, ಅಡುಗೆ ಮಾಡೋಕ್ಕೆ ಎಲ್ಲ ರೀತಿಯ ನೀರು ಏನಿದೆ ಬಳಕೆ ಮಾಡುವಂಥ ನೀರು ಅದಕ್ಕೆ ಮಿಶ್ರಣ ಆಗ್ತಾ ಇದೆ. ಸದ್ಯ ಸ್ಥಳೀಯರ ಆಕ್ರೋಶದ ಬಳಿಕ ಎಚ್ಚೆತ್ತುಕೊಂಡಿದೆ ಜಲಮಂಡಳಿ. ಶಾಶ್ವತ ಪರಿಹಾರಕ್ಕಾಗಿ ಆಗ್ರಹವನ್ನು ಮಾಡ್ತಾ ಇದ್ದಾರೆ VS ಗಾರ್ಡನ್ನ ಅಲ್ಲಿನ ವಾಸಿಗಳು. ದುಡ್ಡು ಕೊಟ್ಟರೂ ಕೂಡ ಕಲುಷಿತ ನೀರು ಬಳಸಬೇಕಾ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹಲವು ಬಾರಿ ದೂರು ಕೊಟ್ಟರೂ ಕೂಡ ಗಂಭೀರವಾಗಿ ತೆಗೆದುಕೊಳ್ಳದ ಅಧಿಕಾರಿಗಳು ಸುಮ್ಮನೆ ಕೂತ್ಕೊಂಡಿದ್ದಾರೆ. ಕಲುಷಿತ ನೀರನ್ನೇ ಬಳಸುತ್ತಾ ಸೊರಗುತ್ತಾ ಇದ್ದಾರೆ, ಸೊರಗು ಹೋಗ್ತಾ ಇದ್ದಾರೆ VS ಗಾರ್ಡನ್ನ ಅಲ್ಲಿನ ಜನರು. ಬೆಂಗಳೂರಿನಲ್ಲಿ ಜಲಮಂಡಳಿ ಏನು ಮಾಡ್ತಾ ಇದೆ, ಕಾವೇರಿ ನೀರಿಗೆ ಕೊಳಚೆ ನೀರನ್ನು ಮಿಕ್ಸ್ ಮಾಡ್ತಾ ಇದೆ. ಅದು ಅವರ ಗಮನಕ್ಕೆ ಬರ್ತಾ ಇಲ್ಲ. ಜನರು ಹೇಳ್ತಾ ಇದ್ದಾರೆ ನೋಡಿ ಹಿಂಗಾಗ್ತಾ ಇದೆ ಅಂತ. ಆದರೂ ಕೂಡ ಪದೇ ಪದೇ ಈ ರೀತಿಯಾದ ಎಡವಟ್ಟ ಆಗ್ತಾ ಇದೆ. ದುಡ್ಡು ಕೊಡ್ತಾ ಇದ್ದಾರೆ, ಬಿಲ್ ಕಟ್ತಾ ಇದ್ದಾರೆ, ಆದರೂ ಕೂಡ ಸರಿಯಾದ ಶುದ್ಧ ನೀರು ಸಿಗ್ತಾ ಇಲ್ಲ. ಕೆಲ ವರ್ಷಗಳಿಂದ ಈ ರೀತಿಯಾಗಿ ಆಗ್ತಾ ಇದೆ, ಆದರೂ ಕೂಡ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಮೀಟರನ್ನು ಹಾಕಿಸ್ಕೊಂಡು ನೀರಿಗೆ ಶುಲ್ಕ ಕಟ್ತಾ ಇದ್ರು ಕೂಡ ಸ್ಥಳೀಯರಿಗೆ ಒಳ್ಳೆಯ ನೀರು ಸಿಗ್ತಾ ಇಲ್ಲ. ಕುಡಿಯೋಕ್ಕಾಗಿರ್ಬೋದು, ಅಡುಗೆ ಸೇರಿ ಎಲ್ಲ ರೀತಿಯ ಗೃಹ ಬಳಕೆಗೆ ಇದೇ ಕಾವೇರಿ ನೀರನ್ನು ಬಳಸಲಾಗುತ್ತೆ. ಜಲಮಂಡಳಿ ಈ ರೀತಿಯಾದಂತಹ ಒಂದು ಎಡವಟ್ಟನ್ನು ಮಾಡಿಕೊಳ್ತಾ ಇದೆ. ಶುದ್ಧ ನೀರಿಗೆ ಕಲುಷಿತ ನೀರನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ ಅಥವಾ ಮಿಕ್ಸ್ ಆಗ್ತಾ ಇದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಹೀಗಾಗಿ ಅಧಿಕಾರಿಗಳ ವಿರುದ್ಧ ಅಲ್ಲಿನ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪಾದರಾಯನಪುರ ಮತ್ತು VS ಗಾರ್ಡನ್ನಲ್ಲಿ ಈ ರೀತಿಯಾಗಿ ಅಶುದ್ಧ ನೀರು ಏನಿದೆ ಅದು ಪೂರೈಕೆ ಆಗ್ತಾ ಇದೆ. ಅದೇ ವಿಚಾರವಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇರುವಂಥದ್ದು. ಅನೇಕ ವರ್ಷಗಳಿಂದ ಈ ವಿಚಾರದಲ್ಲಿ ಅಲ್ಲಿನ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ ಎನ್ನುವಂತಹ ಆರೋಪ ಇದೆ. ಹೀಗಾಗಿ ಏನು ಕಾವೇರಿ ನೀರು ಅಂತ ಇರುತ್ತಲ್ಲ ಅದನ್ನು ನಾವೆಲ್ಲದಕ್ಕೂ ಬಳಕೆ ಮಾಡ್ತೀವಿ ಬೆಂಗಳೂರಲ್ಲಿ. ಹೀಗಾಗಿ ಇಂತಹ ನೀರಿಗೆ ಈ ರೀತಿಯಾಗಿ ಕಲುಷಿತ ನೀರು, ಕೆಟ್ಟ ನೀರು, ಕೊಳಚೆ ನೀರನ್ನು ನೀವು ಮಿಕ್ಸ್ ಮಾಡಿಕೊಟ್ರೆ ನಮ್ಮ ಆರೋಗ್ಯದ ಗತಿ ಏನು ಅಂತ ಹೇಳಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ, ಸರಿಯಾದ ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಮಾತಾಡ್ತಾ ಇದ್ದಾರೆ. BWSSB ಏನಿದೆ ಅದು ಕೆಲವೊಂದು ವಿಚಾರದಲ್ಲಿ ಇದೇ ರೀತಿಯಾಗಿ ಎಡವಟ್ಟುಗಳನ್ನು ಮಾಡಿಕೊಳ್ತಾ ಇರುತ್ತೆ. ಕುಡಿಯೋ ನೀರಿಗೆ ಹಿಂಗೆ ಮಾಡಿದ್ರೆ ಹೆಂಗೆ ಅಂತ ಹೇಳಿ ಶಾಶ್ವತ ಪರಿಹಾರ ಬೇಕು ನಮಗೆ, ಬರೀ ಟೆಂಪ್ರವರಿ ಪರಿಹಾರ ಬೇಕಾಗಿಲ್ಲ, ಪರ್ಮನೆಂಟ್ ಸೊಲ್ಯೂಷನನ್ನು ಕೊಡಿ ಇದಕ್ಕೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ನಾವು ದುಡ್ಡು ಕೊಡ್ತಾ ಇದ್ದೀವಿ, ಬಿಲ್ ಕಟ್ತಾ ಇದ್ದೀವಿ, ಎಲ್ಲ ಮಾಡ್ತಾ ಇದ್ವಿ, ಆದರೆ ಯಾಕೆ ನೀವು ಹಿಂಗೆ ಮಾಡ್ತಾ ಇದ್ದೀರಾ? ಅನೇಕ ಬಾರಿ ಇದಕ್ಕೆ ಸಂಬಂಧಪಟ್ಟ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಗಂಭೀರ ಆರೋಪ ಕೇಳಿ ಬಂದಿತ್ತು ಈ ಒಂದು ವಿಚಾರ. ಆದರೂ ಕೂಡ ಯಾವ ಅಧಿಕಾರಿಗಳು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ನಾವು ಹಾಗಾದರೆ ಹಿಂಗೆ ಕೆಟ್ಟೋಗಿರೋ ನೀರು ಕುಡಿಬೇಕಾ, ಕಲುಷಿತವಾದ ನೀರು ಕುಡಿಬೇಕಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ, ಸರಿಗೂ ಹೋಗ್ತಾ ಇದ್ದಾರೆ. ಇದಕ್ಕೆ ಯಾವಾಗ ಮುಕ್ತಿ ಸಿಗುತ್ತೋ ಏನೋ ಗೊತ್ತಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.